ನಮ್ಮ ಇಂದಿನ ಕಥೆ ಉಸಿರಾಟದ ಅದ್ಭುತ ಸಾಧನೆಯ ಬಗ್ಗೆ. ಅಮ್ಮ, ನನ್ನ ಕೆಲವು ಆಫೀಸ್ ಸ್ನೇಹಿತರು ಇಂದು ರಾತ್ರಿ ಊಟಕ್ಕೆ ಬರುತ್ತಾರೆ. ಅವರಿಗಾಗಿ ಆಹಾರವನ್ನು ಸಿದ್ಧವಾಗಿಡಿ. ಮನೋಜ್ ತನ್ನ ತಾಯಿ ಶಾರದಾದೇವಿಯನ್ನು ಕೇಳಿದನು. ನೀನು ಎಷ್ಟು ಜನರಿಗೆ ಅಡುಗೆ ಮಾಡಬೇಕು? ಮಗನೇ, ಶಾರದಾಜಿ ಕೆಮ್ಮುವಾಗ ಕೇಳಿದನು. ಮೊದಲನೆಯದಾಗಿ, ಹೀಗೆ ಕೆಮ್ಮುವುದನ್ನು ನಿಲ್ಲಿಸಿ. ನೀನು ಕೆಮ್ಮುತ್ತಲೇ ಮನೆಯಲ್ಲಿ ಸುತ್ತಾಡುತ್ತಲೇ ಇರುತ್ತೀಯ. ಬಾಯಿಯ ಮೇಲೆ ಕೈ ಇಟ್ಟು ಕೆಮ್ಮಬೇಕೆಂದು ನಿನಗೆ ತಿಳಿದಿಲ್ಲವೇ? ಅದು ಚೆನ್ನಾಗಿದೆಯೇ? ಮನೋಜ್ ಕೋಪದಿಂದ ಕೂಗಿದನು. ಅವನ ಹೆಂಡತಿ ಸಂಗೀತ ತನ್ನ ತಾಯಿಯನ್ನು ಕೆಮ್ಮುವಾಗ ಕನಿಷ್ಠ ತನ್ನ ಕೈಯನ್ನು ಬಾಯಿಯ ಮೇಲೆ ಇಟ್ಟುಕೊಳ್ಳಬೇಕೆಂದು ಅವಳಿಗೆ ತಿಳಿದಿಲ್ಲ. ಮಗನೇ, ನನ್ನನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ನಾನು ಎಷ್ಟು ಬಾರಿ ಹೇಳಿದ್ದೇನೆ. ಇಲ್ಲದಿದ್ದರೆ ಔಷಧಿ ಪಡೆಯಲು ನನಗೆ ಸ್ವಲ್ಪ ಹಣ ಕೊಡಿ. ಸರಿ, ತಾಯಿ, ಇಂದು ಸಂಗೀತ ನಿನ್ನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಔಷಧಿ ತರುತ್ತಾಳೆ. ಮನೋಜ್ ಹಾಗೆ ಹೇಳಿದ. ಆದರೆ ಸಂಗೀತ್ ಪ್ರತಿಭಟಿಸಿ, ಓಹ್, ಏನೂ ಇಲ್ಲ ಅಮ್ಮ, ಈ ಕೆಮ್ಮು ಅವಳ ದುರಾಸೆಯ ನಾಲಿಗೆಯಿಂದ ಮಾತ್ರ. ಅವಳು ಸಿಹಿ ಮತ್ತು ಹುಳಿ ಏನು ಬೇಕಾದರೂ ತಿಂದು ನಂತರ ಕೆಮ್ಮುತ್ತಲೇ ಇರುತ್ತಾಳೆ. ನಾವು ದಿನವಿಡೀ ಜಂಕ್ ಫುಡ್ ತಿನ್ನುವುದನ್ನು ನಿಯಂತ್ರಿಸಿದರೆ ಕೆಮ್ಮು ತನ್ನಿಂದ ತಾನೇ ಹೋಗುತ್ತದೆ ಎಂದು ಹೇಳಿದನು. ಮನೋಜ್ ತನ್ನ ಪತ್ನಿ ಸಂಗೀತ್ ಜೊತೆ ಒಪ್ಪಿಕೊಂಡು ಅವಳಿಗೆ ಮಧ್ಯಾಹ್ನ ಎಂದು ಹೇಳಿದನು. ನನ್ನಿಂದ ಒಂದು ಪ್ರಮುಖ ಪತ್ರ 25ರಂದು ಮನೆಗೆ ಬರಲಿದೆ, ದಯವಿಟ್ಟು ಅದನ್ನು ತೆಗೆದುಕೊಂಡು ಇಟ್ಟುಕೊಳ್ಳಿ. ನೀವು ಊಟ ತಯಾರಿಸಿ. ಮಾಂಜಿಗೆ ಹುಳಿ ಬರುತ್ತಿಲ್ಲ. ನನ್ನ 4-5 ಸ್ನೇಹಿತರು ಕಚೇರಿಯಿಂದ ಬರುತ್ತಾರೆ, ಆದ್ದರಿಂದ ಉತ್ತಮ ಊಟ ತಯಾರಿಸಿ ಹೊರಡಿ. ಸಂಗೀತ್, ನಾನು ಇಂದು ಶಾಪಿಂಗ್ಗೆ ಹೋಗಬೇಕು ಮತ್ತು ನಂತರ ಸಂಜೆ ನನ್ನ ಕಿಟ್ಟಿ ಪಾರ್ಟಿ ಇದೆ, ನನಗೆ ಸಮಯ ಸಿಗುವುದಿಲ್ಲ ಎಂದು ಹೇಳಿದನು. ಹೇ, ಒಂದು ದಿನದ ನಿಮ್ಮ ಸಣ್ಣ ಪಾರ್ಟಿಯನ್ನು ರದ್ದುಗೊಳಿಸಿ ಮತ್ತು ಭೋಜನಕ್ಕೆ ಉತ್ತಮ ಭೋಜನವನ್ನು ತಯಾರಿಸಿ, ನಾನು ಹೊರಡುತ್ತಿದ್ದೇನೆ. ಇದನ್ನು ಹೇಳಿ ಮನೋಜ್ ಕಚೇರಿಗೆ ಹೊರಟನು. ಆದರೆ ಸಂಗೀತ್ ಕೋಪಗೊಂಡನು. ಪತಿ ಕಚೇರಿಗೆ ಹೋದ ನಂತರ ಅವಳು ತನ್ನ ಸಹೋದರಿಯನ್ನು ಕೆಣಕಿದಳು. ನೀನು ಕೆಮ್ಮಿಗೆ ಬಲಿಯಾದವಳಂತೆ ನಟಿಸುತ್ತಿದ್ದೀಯಾ? ನೀನು ಕಡಿಮೆ ಏನೂ ಮಾಡಬೇಕಾಗಿಲ್ಲ ಅಂತ. ನನಗೆ ಎಲ್ಲವೂ ತಿಳಿದಿದೆ. ನಿನಗೆ ಕಡಿಮೆ ಮಾಡಲು ಏನೂ ಇಲ್ಲ. ಇಲ್ಲದಿದ್ದರೆ ನೀನು ಕಡಿಮೆ ಮಾಡುತ್ತಿದ್ದೆ. ಎಲ್ಲಾ ನಂತರ ನೀವು ದಿನವಿಡೀ ಹಾಸಿಗೆಯಲ್ಲಿ ಮಲಗಿ ಉಚಿತ ರೊಟ್ಟಿಗಳನ್ನು ತಿನ್ನುತ್ತಿದ್ದೀರಿ. ತನ್ನ ಬಗ್ಗೆ ಅವಮಾನಕರ ಮಾತುಗಳನ್ನು ಕೇಳಿ ಶಾರದಾಜಿಯವರ ಕಣ್ಣುಗಳಲ್ಲಿ ನೀರು ಬಂತು. ಅವರ ಕೆಮ್ಮು ಮುಂದುವರಿಯುತ್ತಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅವಳು ಏನನ್ನೂ ಹೇಳಬೇಕಾಗಿಲ್ಲ ಎಂದು ಭಾವಿಸಿದಳು. ಅವಳು ತನ್ನ ಕೋಣೆಗೆ ಹೋದಳು. ಕೋಪದಿಂದ ಉರಿಯುತ್ತಾ ಸಂಗೀತ ಹೇಗೋ ಊಟವನ್ನು ಸಿದ್ಧಪಡಿಸಿದಳು. ಆದರೆ ಅತಿಥಿಗಳು ಊಟ ಮಾಡಿ ಹೋದಾಗ ಪಾತ್ರೆಗಳಿಗೆ ತಡವಾಗಿ ಬಂದವನು ಮುಂದಿನ ಕೋಣೆಗೆ ಹೋದನು. ಒಂದು ದಿನ ಬೆಳಿಗ್ಗೆ ಶಾರದಾಜಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮನೆಗೆ ಹಿಂದಿರುಗಿದಾಗ ತನ್ನ ಮಗ ಮತ್ತು ಸೊಸೆ ಮದುವೆಗೆ ಸಿದ್ಧವಾಗಿ ನಿಂತಿರುವುದನ್ನು ನೋಡಿದಳು. ಅವಳನ್ನು ನೋಡಿದ ಸಂಗೀತ, ಕೆಲವು ಪಾತ್ರೆಗಳನ್ನು ಇಡಲಾಗಿದೆ, ಅವುಗಳನ್ನು ಸಿದ್ಧವಾಗಿಡಿ ಮತ್ತು ಭೋಜನವನ್ನು ಸಿದ್ಧಪಡಿಸಿ ಮತ್ತು ಸಿದ್ಧವಾಗಿಡಿ, ನಾವು ಸುರಕ್ಷಿತವಾಗಿ ಬರುತ್ತೇವೆ ಎಂದು ಹೇಳಿದಳು. ಮನೋಜ್ ಕೂಡ ತನ್ನ ಹೆಂಡತಿಯೊಂದಿಗೆ ಒಪ್ಪಿಕೊಂಡರು. ಇಂದು ಭಾನುವಾರ ಮತ್ತು ಇಬ್ಬರೂ ತಮ್ಮ ಮಕ್ಕಳೊಂದಿಗೆ ಉಪಹಾರ ಸೇವಿಸಿದ ನಂತರ ಹೊರಗೆ ಹೋಗುತ್ತಿದ್ದರು. ಶಾರದಾಜಿಯವರಿಗೆ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆಂದು ತಿಳಿದಿರಲಿಲ್ಲ, ಕೇಳುವ ಧೈರ್ಯವೂ ಇರಲಿಲ್ಲ. ಅವರ ಮಗ ಮತ್ತು ಸೊಸೆಯೂ ಎಂದಿಗೂ ಹೇಳಲಿಲ್ಲ. ಶಾರದಾಜಿ ಅಡುಗೆಮನೆಗೆ ಹೋದಾಗ ಅಲ್ಲಿ ಪಾತ್ರೆಗಳ ದೊಡ್ಡ ರಾಶಿಯೇ ಅವಳನ್ನು ಕೆರಳಿಸುತ್ತಿರುವುದನ್ನು ಕಂಡರು. ಕೆಲವು ದಿನಗಳು ಕಳೆದವು ಮತ್ತು ಶಾರದಾಜಿಯವರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ಅವರ ತಾಯಿಯ ಸ್ಥಿತಿ ಹದಗೆಡುತ್ತಿರುವುದನ್ನು ನೋಡಿ ಒಂದು ದಿನ ಮನೋಜ್ ಅವರನ್ನು ವೈದ್ಯರ ಬಳಿಗೆ ಕರೆದೊಯ್ದರು. ತಪಾಸಣೆಯ ನಂತರ ಅದು ಕಂಡುಬಂದಿದೆ. ನಿರಂತರ ಕೆಮ್ಮಿನಿಂದಾಗಿ ಆಕೆಗೆ ಕ್ಷಯರೋಗ ತಗುಲಿದ್ದು ಚಿಕಿತ್ಸೆ ದೀರ್ಘವಾಗಿರುತ್ತಿತ್ತು ಎಂದು ತಿಳಿದುಬಂದಿದೆ. ಚಿಕಿತ್ಸೆ ಆರಂಭಿಸಲಾಯಿತು. ಸ್ವಲ್ಪ ಸಮಯದವರೆಗೆ ಆಕೆಗೆ ಔಷಧಿ ನೀಡಲಾಗುತ್ತಿತ್ತು. ಆದರೆ ನಂತರ ಹೆಚ್ಚಿನ ವೆಚ್ಚದ ಭಯದಿಂದ ಮನೋಜ್ ಔಷಧಿ ತರಲು ಹಿಂಜರಿಯಲು ಪ್ರಾರಂಭಿಸಿದರು. ಈಗ ಆಕೆಯ ಸ್ಥಿತಿ ಮತ್ತೆ ಹದಗೆಡಲು ಪ್ರಾರಂಭಿಸಿತು. ಕೇವಲ 5 ವರ್ಷಗಳ ಹಿಂದೆ ಶಾರದಾ ಸಂಗೀತಳನ್ನು ತನ್ನ ಸೊಸೆಯಾಗಿ ಸಂತೋಷದಿಂದ ತನ್ನ ಮನೆಗೆ ಕರೆತಂದಿದ್ದಳು. ಸಂಗೀತ್ ಬಂದ ತಕ್ಷಣ ಮನೆಯ ವಿನ್ಯಾಸವನ್ನು ಬದಲಾಯಿಸಿದಳು. ಅವಳು ತನಗೆ ಇಷ್ಟ ಬಂದಂತೆ ವರ್ತಿಸಲು ಪ್ರಾರಂಭಿಸಿದಳು ಮತ್ತು ಮನೋಜ್ನನ್ನು ತನ್ನ ಮಾಟಕ್ಕೆ ಒಳಪಡಿಸಿಕೊಂಡಳು. ಮನೋಜ್ ಈಗಾಗಲೇ ತನ್ನ ತಾಯಿಯನ್ನು ಅಗೌರವಿಸುತ್ತಿದ್ದಳು ಮತ್ತು ಉಳಿದ ಸಮಸ್ಯೆಗಳನ್ನು ಸಂಗೀತ ನೋಡಿಕೊಂಡಳು. ಸಂಗೀತ್ ತನ್ನ ಇಚ್ಛೆಯಂತೆ ಇಡೀ ಮನೆಯನ್ನು ನಡೆಸುತ್ತಿದ್ದಳು. ಅವಳ ಒಪ್ಪಿಗೆಯಿಲ್ಲದೆ ಮನೆಯ ಎಲೆಯನ್ನು ಸಹ ಸ್ಥಳಾಂತರಿಸಲು ಸಾಧ್ಯವಿಲ್ಲ. ಮನೆಯಲ್ಲಿ ಶಾರದಾಳ ಪರಿಸ್ಥಿತಿ ಹಳೆಯ ಸಮಾಜದಂತಾಗಿತ್ತು. ಅವಳ ಸ್ವಂತ ಮಗ ಅವಳನ್ನು ಅಗೌರವಿಸಿದಾಗ ಸೊಸೆ ಏನು ಮಾಡಬಹುದು? ಸಂಗೀತ್ ಮುಂದೆ ಮನೋಜ್ ಶಾರದಾಜಿಯನ್ನು ಯಾವುದಕ್ಕೂ ನಿಂದಿಸುತ್ತಿದ್ದಳು. ಸಂಗೀತ್ ಬರುವ ಮೊದಲು ಸಂಗೀತ್ ಇನ್ನಷ್ಟು ದುರಹಂಕಾರಿಯಾಗಿದ್ದಳು.
ಶಾರದಾ ಮನೆ ಗುಡಿಸುವ ಮತ್ತು ಪಾತ್ರೆ ತೊಳೆಯುವ ಕೆಲಸದಾಕೆಯನ್ನು ನೇಮಿಸಿಕೊಂಡಿದ್ದಳು. ಆದರೆ ಸಂಗೀತ ಬಂದ ತಕ್ಷಣ ಮನೆಯ ಖರ್ಚುಗಳನ್ನು ಅವಳು ವಹಿಸಿಕೊಂಡಳು. ತಾಯಿ ಮನೆಯಲ್ಲಿ ಕುಳಿತಿರುವಾಗ ಕೆಲಸದಾಳಿಗೆ ಹಣ ಕೊಡುವುದು ನಿಷ್ಪ್ರಯೋಜಕ ಎಂದು ಅವಳು ಭಾವಿಸಿದ್ದರಿಂದ ನಾನು ಅದನ್ನು ತೆಗೆದುಕೊಂಡು ಸೇವಕಿಯನ್ನು ಕೆಲಸದಿಂದ ತೆಗೆದುಹಾಕಿದೆ. ರಾತ್ರಿ ಇಬ್ಬರೂ ಭಯದಿಂದ ಬಂದು ತಿನ್ನಲು ಕುಳಿತಾಗ ಮನೋಜ್ ಕೂಗುತ್ತಾ, ಅಮ್ಮ, ನೀವು ಏನು ಬೇಯಿಸಿದ್ದೀರಿ? ತರಕಾರಿಗಳಲ್ಲಿ ಮಸಾಲೆ ತುಂಬಾ ಕಡಿಮೆ ಇದೆ. ತಾಯಿ, ನಿಮಗೆ ಸರಿಯಾಗಿ ಅಡುಗೆ ಮಾಡುವುದು ಹೇಗೆಂದು ತಿಳಿದಿಲ್ಲ. ನಾವು ಹೊರಗೆ ತಿಂದರೆ ಉತ್ತಮವೇ? ಎಲ್ಲಾ ನಂತರ ನಾನು ಈ ಸಪ್ಪೆ ಮತ್ತು ರುಚಿಯಿಲ್ಲದ ಆಹಾರವನ್ನು ತಿನ್ನಲು ಏಕೆ ಕಷ್ಟಪಡುತ್ತಿದ್ದೇನೆ? ಮನೋಜ್ನ ಜೋರಾದ ಧ್ವನಿಯಿಂದ ಶಾರದಾ ತತ್ತರಿಸಿದರು. ಅವಳು ಸದ್ದಿಲ್ಲದೆ ತನ್ನ ಕೋಣೆಗೆ ಹೋಗಿ ಕಲಿಸಲು ಪ್ರಾರಂಭಿಸಿದಳು. ಸಂಗೀತಕ್ಕೆ ಅವಳು ಏನು ಹೇಳುತ್ತಿದ್ದಳು? ನಿನ್ನ ಬಳಿ ನಿನ್ನದೇ ಆದ ನಾಣ್ಯವಿದ್ದಾಗ ನೀನು ಇತರರಿಗೆ ಏಕೆ ದೂರು ನೀಡಬೇಕು? ಶಾರದಾಜಿಯ ಜೀವನವು ಏರಿಳಿತಗಳಿಂದ ತುಂಬಿತ್ತು. ಅವಳ ತಾಯಿಯ ಮನೆಯಲ್ಲಿ 5 ಸಹೋದರಿಯರಲ್ಲಿ ಹಿರಿಯಳಾದ ಶಾರದಾಳನ್ನು ಯಾವಾಗಲೂ ಅಶುಭ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಅವಳ ಅಜ್ಜಿ ಶಾರದಾ ತನ್ನ ಹಿಂದೆ ನೆಪಗಳನ್ನು ತಂದಿದ್ದಾಳೆ ಎಂದು ಹೇಳುತ್ತಿದ್ದರು. ಎಲ್ಲಾ ಸಹೋದರಿಯರು ಹುಟ್ಟಿದಾಗ ಅಜ್ಜಿ ಕೋಪದಿಂದ ಅಳುತ್ತಿದ್ದರು, ಏಕೆಂದರೆ ಎಲ್ಲಾ ನಂತರ ಗಂಡು ಮಕ್ಕಳು ಮಾತ್ರ ವಂಶಾವಳಿಯನ್ನು ಮುಂದುವರಿಸಲು ಸಾಧ್ಯ. 5 ಸಹೋದರಿಯರನ್ನು ನೋಡಿ ಅವರ ಅಜ್ಜಿಯ ತಾಯಿ ನಿರಾಳರಾದರು ಮತ್ತು ಅವರೆಲ್ಲರೂ ಸಾಧ್ಯವಾದಷ್ಟು ಬೇಗ ತಮ್ಮ ಮನೆಗಳಿಗೆ ಹೋಗಿ ಈ ಎಲ್ಲಾ ಹೊರೆಗಳನ್ನು ತೊಡೆದುಹಾಕಬೇಕೆಂದು ಅವರು ಬಯಸಿದರು. ಶಾರದಾ ತನ್ನ ಮೇಲೆ ಬರೆದರು. ಅವಳು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲುವ ಕನಸನ್ನು ಹೊಂದಿದ್ದಳು, ಆದರೆ ಹಣದ ಕೊರತೆಯಿಂದಾಗಿ ಶಾರದಾ ಹೆಚ್ಚು ಪ್ರಯತ್ನಿಸಲಿಲ್ಲ ಮತ್ತು ಅವಳ ಹೆತ್ತವರು ಅವಳಿಗೆ ಜೋಡಿಯನ್ನು ಹುಡುಕಲು ಪ್ರಾರಂಭಿಸಿದರು. ವರದಕ್ಷಿಣೆ ಇರಲಿಲ್ಲ, ಆದ್ದರಿಂದ ಅವಳನ್ನು ಅವಳ 2 ಪಟ್ಟು ವಯಸ್ಸಿನ ವ್ಯಕ್ತಿ ವಿದುರನೊಂದಿಗೆ ಮದುವೆ ಮಾಡಲಾಯಿತು. ಮದುವೆಯ ನಂತರ ಶಾರದಾ ಮೊದಲ ಬಾರಿಗೆ ಮನೆಗೆ ಬಂದಾಗ ತನ್ನ ಅಳಿಯ ಮತ್ತು ಅತ್ತಿಗೆ ಮನೆ ಮತ್ತು ಅಂಗಡಿಯನ್ನು ಆಳುತ್ತಿರುವುದನ್ನು ಅವಳು ನೋಡಿದಳು. ಮುಖ್ಯಸ್ಥನು ದಿನವಿಡೀ ಮನೆಕೆಲಸಗಳನ್ನು ಮಾಡುತ್ತಿದ್ದನು. ಅತ್ತಿಗೆ ಕೂಡ ಶಾರದಾಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಳು, ಆದರೂ ಅವಳು ತನ್ನ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಳು. ಶಾರದಾಳ ಗಂಡನಿಗೆ ಅವಳ ಸ್ಥಿತಿಗೂ ಯಾವುದೇ ಸಂಬಂಧವಿರಲಿಲ್ಲ. ಅಂಗಡಿಯಿಂದ ಬಂದ ಹಣವನ್ನು ಅವನು ಅವಳಿಗಾಗಿ ಖರ್ಚು ಮಾಡುತ್ತಿದ್ದನು. ಆದರೆ ಶಾರದಾ ಅವಳ ಮಾವನಿಗೆ ದೊಡ್ಡ ಬೆಂಬಲವಾಗಿದ್ದಳು. ಸ್ವಲ್ಪ ಸಮಯದ ನಂತರ ಶಾರದಾ ತನ್ನ ಮಗ ಮನೋಜ್ಗೆ ಜನ್ಮ ನೀಡಿದಳು, ಆದರೆ ಸ್ವಲ್ಪ ಸಮಯದ ನಂತರ ಶಾರದಾ ಅವರ ಮಾವ ನಿಧನರಾದರು. ಮನೋಜ್ ಅವರ ತಂದೆ ಪ್ರತಿ ರಾತ್ರಿ ಕುಡಿದು ಮನೆಗೆ ಬರುತ್ತಿದ್ದರು. ಅತಿಯಾದ ಕುಡಿತದ ಕಾರಣ ಈ ಸ್ಥಿತಿಯಲ್ಲೂ ಅವರು ಅನಾರೋಗ್ಯಕ್ಕೆ ಒಳಗಾದರು. ವೈದ್ಯರ ಸಲಹೆಯ ಹೊರತಾಗಿಯೂ ಅವರು ಕುಡಿಯುವುದನ್ನು ಬಿಡಲಿಲ್ಲ ಮತ್ತು ಯಕೃತ್ತು ಹಾನಿಯಿಂದ ನಿಧನರಾದರು. ಶಾರದಾ ಪ್ರತಿ ಪೈಸೆಗೂ ಇತರರ ಮೇಲೆ ಅವಲಂಬಿತರಾದಾಗ ಶಾರದಾದೇವಿ ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾದರು. ಆರ್ಥಿಕ ಬಿಕ್ಕಟ್ಟಿನಿಂದ ತೊಂದರೆಗೀಡಾದ ಶಾರದಾ ಅಂಗಡಿಯ ಗಳಿಕೆಯಲ್ಲಿ ಪಾಲು ಕೇಳಿದಾಗ ಅವರ ಅಳಿಯ ಮತ್ತು ಅತ್ತಿಗೆ ಅವರನ್ನು ಮತ್ತು ಅವರ ಮಗನನ್ನು ಮನೆಯಿಂದ ಹೊರಗೆ ಹಾಕಿದರು. ಅವರು ವಿದ್ಯಾವಂತರಲ್ಲ, ಆದ್ದರಿಂದ ಅವರಿಗೆ ಕೆಲಸ ಸಿಗಲಿಲ್ಲ, ಆದರೆ ಅದು ಬದುಕುಳಿಯುವ ವಿಷಯವಾಗಿತ್ತು. ಅವರು ಜನರ ಮನೆಗಳಲ್ಲಿ ಪಾತ್ರೆ ಸ್ವಚ್ಛಗೊಳಿಸುವವಳಾಗಿ ಕೆಲಸ ಮಾಡಿದರು, ನಂತರ ಶಾಲೆಯಲ್ಲಿ ಪ್ಯೂನ್ ಆದರು, ಅಲ್ಲಿ ಅವರಿಗೆ ಕೆಲಸ ಸಿಕ್ಕಿತು ಮತ್ತು ಮನೋಜ್ ಅವರನ್ನು ಅಲ್ಲಿ ಸೇರಿಸಲಾಯಿತು. ಅವರ ಕೆಟ್ಟ ಅಭ್ಯಾಸಗಳನ್ನು ಸಹ ಅಲ್ಲಿ ಕ್ಷಮಿಸಲಾಯಿತು. ಈಗ ಶಾರದಾ ತನ್ನ ಮಗನನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು. ಅವರು ಶಾಲೆ ಮುಗಿಸಿ ಕಾಲೇಜು ಪ್ರಾರಂಭಿಸಿದರು. ಅವರು ಅಧ್ಯಯನದಲ್ಲಿ ಚೆನ್ನಾಗಿ ಮಾಡುತ್ತಿದ್ದರು, ಆದರೆ ಅವರು ತಮ್ಮ ತಂದೆಯ ಗುರುತನ್ನು ಹೊಂದಿದ್ದರು. ಶಾರದಾ ಅವರ ಕೋಪ ಮತ್ತು ನಿಂದನೀಯ ಭಾಷೆಯನ್ನು ಅರ್ಥಮಾಡಿಕೊಂಡರು, ಆದರೆ ಅವರು ಯಾರ ಮಾತನ್ನೂ ಕೇಳಲಿಲ್ಲ. ಕೆಲವೇ ವರ್ಷಗಳಲ್ಲಿ ಮನೋಜ್ ಅವರನ್ನು ಕಂಪನಿಯಲ್ಲಿ ಉತ್ತಮ ಸ್ಥಾನಕ್ಕೆ ನೇಮಿಸಲಾಯಿತು. ಅವನು ವಿದ್ಯಾವಂತನಾಗಿದ್ದನು ಮತ್ತು ಒಳ್ಳೆಯ ಸಂಬಳವನ್ನು ಹೊಂದಿದ್ದನು. ಅವನು ತನ್ನ ಆಯ್ಕೆಯ ಹುಡುಗಿ ಸಂಗೀತಾಳನ್ನು ಮದುವೆಯಾದನು ಮತ್ತು 2 ಕೋಟಿ ರೂಪಾಯಿಗಳ ಮನೆಯನ್ನು ಖರೀದಿಸಿದನು. ಅವನು ಶಾರದಾಜಿಯನ್ನು ತನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸಿದನು, ಆದರೆ ಅವನು ಎಂದಿಗೂ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಲಿಲ್ಲ, ಅವಳ ಯೋಗಕ್ಷೇಮದ ಬಗ್ಗೆ ಎಂದಿಗೂ ಕೇಳಲಿಲ್ಲ. ಶಾರದಾಜಿ ಈಗ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದನು ಮತ್ತು ಮನೆಯನ್ನು ನೋಡಿಕೊಳ್ಳುತ್ತಿದ್ದನು. ಅವನ ಮಗ ಅವನೊಂದಿಗೆ ಸರಿಯಾಗಿ ಮಾತನಾಡಲಿಲ್ಲ, ಆದರೆ ಅವನಿಗೆ ದಿನಕ್ಕೆ 2 ಊಟವಾದರೂ ಸಿಕ್ಕಿತು. ಸಂಗೀತ ಬಂದ ನಂತರ ಅವನ ಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ಈಗ ಈ ಜಾತಿ ಎಲ್ಲಿತ್ತು? ಎಲ್ಲಾ ನಂತರ ಅವಳು ಈ ಮನೆಯಲ್ಲಿ ಮಾತ್ರ ವಾಸಿಸಬೇಕಾಗಿತ್ತು. ಅವಳ ತಾಯಿಯ ಮನೆಯಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ. ಅವಳ ಎಲ್ಲಾ ಕಿರಿಯ ಸಹೋದರಿಯರು ಮದುವೆಯಾಗಿದ್ದರು. ಅವಳು ತನ್ನ ಕುಟುಂಬದಲ್ಲಿ ಸಂತೋಷವಾಗಿದ್ದಳು ಮತ್ತು ಅವಳ ಹೆತ್ತವರು ಈ ಲೋಕವನ್ನು ತೊರೆದಿದ್ದರು. ಈಗ ಶಾರದಾಳ ಆರೋಗ್ಯವು ಮೊದಲಿಗಿಂತ ಹದಗೆಡಲು ಪ್ರಾರಂಭಿಸಿತು. ಅವಳು ತನ್ನಿಂದ ಸಾಧ್ಯವಾದಷ್ಟು ಮನೆಕೆಲಸವನ್ನು ಮಾಡುತ್ತಿದ್ದಳು ಮತ್ತು ಅವಳು ತುಂಬಾ ಅಸ್ವಸ್ಥಳಾಗಿದ್ದರೆ ಅವಳು ಹಾಸಿಗೆಯಲ್ಲಿಯೇ ಇರುತ್ತಿದ್ದಳು.
ಅವಳ ತಾಯಿಯ ಮಲಗುವಿಕೆ ಸಂಗೀತಾಳನ್ನು ತುಂಬಾ ಕಾಡುತ್ತಿತ್ತು. ಅವಳ ತಾಯಿ ತನ್ನ ಖರ್ಚುಗಳನ್ನು ಹೆಚ್ಚಿಸುತ್ತಿದ್ದಾಳೆ ಎಂದು ಅವಳು ಭಾವಿಸಿದಳು. ಅವಳು ಮಲಗಲು ಪ್ರಾರಂಭಿಸಿದಳು. ಮಾಂಜಿಯ ಔಷಧಿಗಳ ಬೆಲೆಗೆ ನಾನು ಸೇವಕಿಯನ್ನು ನೇಮಿಸಿಕೊಳ್ಳಬಹುದಿತ್ತು. ನಾನು ಶಕ್ತಿ. ಒಂದು ದಿನ ಊಟದ ನಂತರ ಮಗ ಮತ್ತು ಸೊಸೆ ಕೋಣೆಗೆ ಹೋದಾಗ ಸಂಗೀತ ತನ್ನ ಗಂಡನಿಗೆ ನನ್ನ ತಂಗಿಯನ್ನು ಅದೇ ನಗರದಲ್ಲಿ ದಾಖಲಿಸಲಾಗಿದೆ, ಆದ್ದರಿಂದ ಈಗ ಅವಳು ನಮ್ಮ ಮನೆಯಲ್ಲಿ ನಮ್ಮೊಂದಿಗೆ ಇರುತ್ತಾಳೆ ಎಂದು ಹೇಳಿದಳು. ನೀವು ನಿಮ್ಮ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಬೇಕು. ಈಗ ನಾವೆಲ್ಲರೂ ಈ ಸಣ್ಣ ಮನೆಯಲ್ಲಿ ವಾಸಿಸಲು ಸಾಧ್ಯವಿಲ್ಲ. ಹೇಗಾದರೂ ನಿಮ್ಮ ತಾಯಿ ದಿನವಿಡೀ ತಿನ್ನುತ್ತಲೇ ಇರುತ್ತಾಳೆ. ಮಕ್ಕಳಿಗೂ ಸೋಂಕು ತಗುಲುತ್ತದೆ ಎಂಬ ಭಯವಿದೆ. ನೀವು ನಿಮ್ಮ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಡಬೇಕು. ಯಾವುದೇ ಕಾರಣವಿಲ್ಲದೆ ಮನೆಯಲ್ಲಿ ಕ್ಯಾಮೆರಾ ಇಡಲಾಗಿದೆ. ನನ್ನ ತಂಗಿ ಅದನ್ನು ಕೋಣೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಇದಕ್ಕೆ ಮನೋಜ್ ನಾವು ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಹೇಗೆ ಬಿಡಬಹುದು ಎಂದು ಹೇಳಿದರು. ಇದಲ್ಲದೆ ನನಗೂ ಅವಳ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇದೆ. ಇದಕ್ಕೆ ಸಂಗೀತ ಹೇಳಿದರು, ಮನೋಜ್, ಈಗ ಭಾವನಾತ್ಮಕವಾಗಿರಲು ಸಮಯವಿಲ್ಲ, ಪ್ರಾಯೋಗಿಕವಾಗಿ ಯೋಚಿಸಿ. ತಾಯಿ ಪ್ರತಿದಿನ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿದ್ದಾರೆ ಮತ್ತು ಮನೆಕೆಲಸವನ್ನು ಮಾಡುವುದಿಲ್ಲ. ಅವರ ಔಷಧಿಗಳ ವೆಚ್ಚ ಕಡಿಮೆಯಿಲ್ಲ. ಮಾಂಜಿಯ ಹೊರೆ ನಮ್ಮ ತಲೆಯಿಂದ ತೆಗೆದರೆ ನಾನು ಒಬ್ಬ ಸೇವಕಿಯನ್ನು ನೇಮಿಸಿಕೊಳ್ಳುತ್ತೇನೆ. ನನ್ನನ್ನು ಮನೆಯ ಹೊರೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ. ನಮ್ಮ ನಡುವೆ ಯಾವುದೇ ಜವಾಬ್ದಾರಿಗಳನ್ನು ಹಂಚಲಾಗಿದೆಯೋ ಅದನ್ನು ನಾವು ಮಾಡಿದ್ದೇವೆ. ಈಗ ನಮಗೂ ನಮ್ಮದೇ ಆದ ಜವಾಬ್ದಾರಿಗಳಿವೆ. ಅವಳು ಒಂದು ಕುಟುಂಬ. ನಾವು ಅವರಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬಾರದು ಅಂತ ನನಗನ್ನಿಸುತ್ತೆ. ಮತ್ತು ನಂತರ ಅವಳು ಅನಗತ್ಯವಾಗಿ ಮನೆಯಲ್ಲಿ ಕ್ಯಾಮೆರಾ ಇಟ್ಟುಕೊಂಡಿದ್ದಾಳೆ. ನಾನು ನನ್ನ ತಂಗಿಗೆ ಕ್ಯಾಮೆರಾ ಕೊಡದಿದ್ದರೆ ನನ್ನ ಮನೆಯವರು ಏನು ಯೋಚಿಸುತ್ತಾರೆ? ಶಕ್ತಿ, ನೀನು ಅದನ್ನು ನಾಳೆಯೇ ಅಮ್ಮನಿಗೆ ಕಳುಹಿಸಿ ಅವಳನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು. ಸರಿ, ನೀನು ಹೇಳಿದ್ದು ಸರಿ, ನಾನು ನಾಳೆಯೇ ಅಮ್ಮನೊಂದಿಗೆ ಮಾತನಾಡುತ್ತೇನೆ. ಶಾರದಾ ದೇವಿಜಿ ಹೊರಗೆ ಹಾಲ್ನಲ್ಲಿ ಕುಳಿತು ತನ್ನ ಮಗ ಮತ್ತು ಸೊಸೆಯ ಎಲ್ಲಾ ಮಾತುಗಳನ್ನು ಕೇಳುತ್ತಿದ್ದಳು. ಈ ಮಾತುಗಳನ್ನು ಕೇಳಿ ನೆಲ ಜಾರಿತು. ಅವಳ ಮನಸ್ಸು ಆಘಾತಕ್ಕೊಳಗಾಯಿತು ಮತ್ತು ಅವಳು ನಿದ್ರಿಸಲು ಪ್ರಾರಂಭಿಸಿದಳು. ನಾನು ವೃದ್ಧಾಶ್ರಮಕ್ಕೆ ಹೋಗಬೇಕು, ಆದರೆ ನಾನು ಏಕೆ ಹೋಗಬೇಕು? ನನ್ನ ಮಗನ ಮನೆ ನನ್ನ ಮನೆಯಲ್ಲವೇ? ಸೊಸೆ ಶಕ್ತಿ ಹೇಗೆ ಮನೆಯಲ್ಲಿ ಕ್ಯಾಮೆರಾ ಇಟ್ಟುಕೊಂಡಿದ್ದಾನೆ? ತುಂಬಾ ನೋವನ್ನು ಸಹಿಸಿಕೊಂಡು ನಾನು ನನ್ನ ಮಗನನ್ನು ಈ ಜಗತ್ತಿಗೆ ತಂದಿದ್ದೇನೆ. ಸಂದರ್ಭಗಳ ವಿರುದ್ಧ ಹೋರಾಡಿ ನಾನು ಅವನನ್ನು ಬೆಳೆಸಿ ಸಂತೋಷಪಡಿಸಿದೆ. ಭಾರವಾದ ಹಾದಿಯಲ್ಲಿ ನಾನೇ ನಡೆದು ನನ್ನ ಮಗನಿಗೆ ಯಾವುದೇ ಹಾನಿಯಾಗಲು ಬಿಡಲಿಲ್ಲ. ತುಂಬಾ ಕಷ್ಟಪಟ್ಟು ನಾನು ನಿಮ್ಮ ಮಗನನ್ನು ಯಾವುದೇ ಹಾನಿಯಾಗದಂತೆ ಅವನ ಕಾಲುಗಳ ಮೇಲೆ ನಿಲ್ಲುವಂತೆ ಮಾಡಿದೆ. ಈ ಛಟ್ ಅವನ ತಲೆಯ ಮೇಲೆ ಇದೆ, ಅದು ನನ್ನಿಂದ ಮಾತ್ರ. ಇಂದು ಅದೇ ಮಗ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಬಗ್ಗೆ ಯೋಚಿಸುತ್ತಿದ್ದಾನೆ. ಇದನ್ನು ಯೋಚಿಸುತ್ತಾ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಇದು ನನ್ನ ತ್ಯಾಗ ಮತ್ತು ತಪಸ್ಸಿನ ಫಲಿತಾಂಶ ಎಂದು ಅವಳು ನಿದ್ರಿಸಲು ಪ್ರಾರಂಭಿಸಿದಳು. ಬಡ ಶಾರದಾಜಿ, ನನ್ನ ಸ್ವಂತ ರಕ್ತ ಒಳ್ಳೆಯದಾಗಿದ್ದರೆ ನನ್ನನ್ನು ಯಾರೂ ತೊಂದರೆಗೊಳಿಸುತ್ತಿದ್ದರು? ಸೊಸೆ ಅಂತಹ ಮಾತನ್ನು ಹೇಳಲು ಹೇಗೆ ಧೈರ್ಯ ಮಾಡುತ್ತಿದ್ದರು? ಆ ರಾತ್ರಿ ಎಲ್ಲರೂ ಮಲಗಿದ್ದರು, ಆದರೆ ಶಾರದಾಜಿ ಇಡೀ ರಾತ್ರಿ ನಿದ್ರೆ ಕಳೆದುಕೊಂಡಿದ್ದರು. ಅವಳು ತನ್ನ ಕೋಣೆಯಲ್ಲಿ ಕುರ್ಚಿಯ ಮೇಲೆ ಕುಳಿತಳು. ಅವಳ ಕಣ್ಣುಗಳಲ್ಲಿ ಭಯವಿಲ್ಲ. ಅವಳು ಯೋಚಿಸಿದಳು, ಕ್ಯಾಮೆರಾ ಖಾಲಿ ಮಾಡಬೇಕಾದರೆ ನಾನು ಅವಳನ್ನು ಇದಕ್ಕಾಗಿ ವೃದ್ಧಾಶ್ರಮಕ್ಕೆ ಏಕೆ ಕಳುಹಿಸಬೇಕು? ನಾನು ಮಲಗಬೇಕಾದರೆ ನಾನು ಹಾಲ್ನಲ್ಲಿ ಮಲಗುತ್ತಿದ್ದೆ, ಆದ್ದರಿಂದ ನಾನು ಅಂಗಡಿ ಕೋಣೆಯಲ್ಲಿ ಸ್ನಾನ ಮಾಡುತ್ತಿದ್ದೆ. ಅವಳ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಮತ್ತು ಅವಳು ಮತ್ತೆ ಕೆಮ್ಮಲು ಪ್ರಾರಂಭಿಸಿದಳು. ಮತ್ತು ನನ್ನ ಮಗನನ್ನು ಸಮಾಧಾನಪಡಿಸಲು ನಾನು ಕೇಳಬೇಕೆ? ಆಗ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂದಿತು, ಅವನು ಈಗ ಯಾವ ಮಗ? ಮರುದಿನ ಮನೋಜ್ ಮತ್ತು ಸಂಗೀತ ಬೆಳಿಗ್ಗೆ ಎದ್ದಾಗ ಮಾಂಜಿ ಇನ್ನೂ ಎದ್ದಿಲ್ಲ ಎಂದು ಅವರು ನೋಡಿದರು. ತಾಯಿ ಎದ್ದಾಗ ಅವಳನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಬಗ್ಗೆ ಮಾತನಾಡುತ್ತಾರೆ ಎಂದು ಅವರು ಭಾವಿಸಿದರು. 1 ಗಂಟೆ ಕಳೆದರೂ ತಾಯಿ ಕೋಣೆಯಿಂದ ಹೊರಗೆ ಬಾರದಿದ್ದಾಗ ಮನೋಜ್ ಮತ್ತು ಸಂಗೀತ್ ತಾಯಿಯ ಕೋಣೆಯ ಬಾಗಿಲು ತೆರೆದು ಒಳಗೆ ಹೋದರು. ಆದರೆ ಇದೇನಿದು, ಮಾಂಜಿ ಅಲ್ಲಿರಲಿಲ್ಲ. ಅವರು ಕಪಾಟನ್ನು ತೆರೆದಾಗ ಮಾಂಜಿಯ ಬಟ್ಟೆಗಳು ಸಹ ಕಾಣೆಯಾಗಿವೆ ಎಂದು ನೋಡಿದರು. ಅವರಿಬ್ಬರೂ ಮಲಗಿದರು. ಎಲ್ಲಾ ನಂತರ ಶಕ್ತಿ ನಮಗೆ ಹೇಳದೆ ಎಲ್ಲಿಗೆ ಹೋಗುತ್ತಿದ್ದಾಳೆ? ಅಷ್ಟರಲ್ಲಿ ಮನೋಜ್ ಕಣ್ಣುಗಳು ಮಾಂಜಿಯ ಹಾಸಿಗೆಯ ಮೇಲೆ ಇಟ್ಟಿದ್ದ ಪತ್ರದ ಮೇಲೆ ಬಿದ್ದವು. ಇದನ್ನು ನೋಡಿದ ಮನೋಜ್ ಪತ್ರದ ಕಡೆಗೆ ಧಾವಿಸಿ ಬೇಗನೆ ತೆರೆದು ಓದಲು ಪ್ರಾರಂಭಿಸಿದನು. ಅದರಲ್ಲಿ ಬರೆಯಲಾಗಿತ್ತು, ಬಿಟ್ಟಿ, ನನ್ನ ಪ್ರೀತಿಯ ಮಗ ಮನೋಜ್, ಯಾವಾಗಲೂ ಸಂತೋಷವಾಗಿರಿ. ನನ್ನ ಮಗ ಮತ್ತು ಸೊಸೆ ನನ್ನ ಬಗ್ಗೆ ಏನು ಯೋಚಿಸುತ್ತಾರೆಂದು ತಿಳಿದಿದ್ದರು. ನನ್ನ ತಾಯಿ ನಿನಗಾಗಿ ಮಾತ್ರ ಏಕೆ ಪ್ರಾರ್ಥಿಸುತ್ತಿದ್ದಾರೆಂದು ನನಗೆ ತಿಳಿದಿಲ್ಲ. ನನ್ನ ಸ್ವಂತ ಮಗನಾಗಿದ್ದರೂ ನೀನು ನನಗೆ ಹೇಗೆ ಪರಕೀಯನಾದೆ?
ಈ ಜನ್ಮದಲ್ಲಿ ಇದನ್ನು ಅರ್ಥಮಾಡಿಕೊಳ್ಳಲು ನನಗೆ ಬಹುಶಃ ಸಾಧ್ಯವಿಲ್ಲ. ಏಕೆ ಎಂದು ನನಗೆ ತಿಳಿದಿಲ್ಲ. ವೃದ್ಧಾಪ್ಯ ತಲುಪಿದ ನಂತರ ಒಬ್ಬ ತಾಯಿ ತನ್ನ ಸ್ವಂತ ಮಗ ಮತ್ತು ಸೊಸೆಯ ಮೇಲೆ ಹೊರೆಯಾದರೆ, ನೀವು ನನ್ನ ಭವಿಷ್ಯದ ಬಗ್ಗೆ ಏನು ಯೋಚಿಸುತ್ತಿದ್ದೀರಿ? ನಿನ್ನೆ ರಾತ್ರಿಯೇ ಇದನ್ನೆಲ್ಲ ಕೇಳಿದೆ. ಆದರೆ ನಾನು ನನ್ನ ಮುಂದಿನ ಜೀವನವನ್ನು ಹೇಗೆ ಕಳೆಯಬೇಕೆಂದು ನೀವು ನಿರ್ಧರಿಸಲು ನಾನು ಎಂದಿಗೂ ಬಿಡುವುದಿಲ್ಲ. ನಾನು ನಿಮ್ಮ ತಾಯಿ, ನನ್ನ ಸಮಾಜವಲ್ಲ. ಅವರನ್ನು ಎತ್ತಿಕೊಂಡು ಮನೆಯಿಂದ ಹೊರಗೆ ಹಾಕಲಾಗುತ್ತದೆ. ನನಗೆ ಬುದ್ಧಿವಂತಿಕೆ ಮಾತ್ರ ಇದೆ, ಆದರೆ ಅಸಹಾಯಕತೆ ಇಲ್ಲ. ನಾನು ನಿಮ್ಮವಳು. ನಾನು ಈ ಮನೆಯನ್ನು ಶಾಶ್ವತವಾಗಿ ಬಿಡುತ್ತಿದ್ದೇನೆ ಮತ್ತು ನನ್ನ ಜೀವನದ ಜೊತೆಗೆ ನಿಮ್ಮ ತಲೆಯ ಮೇಲಿನ ಹೊರೆಯೂ ಕೊನೆಗೊಳ್ಳಲಿ ಎಂದು ನಾನು ಭಾವಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ದುರದೃಷ್ಟಕರ ತಾಯಿ. ಪತ್ರವನ್ನು ಓದಿದ ನಂತರ ಮನೋಜ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನಿಗೆ ಪಶ್ಚಾತ್ತಾಪವಾಯಿತು, ಆದರೆ ಸ್ವಲ್ಪ ಸಮಯದವರೆಗೆ. ಸ್ವಲ್ಪ ಸಮಯದ ನಂತರ ಸಂಗೀತ್ನ ಸಹೋದರಿ ಸನ್ನಿ ಮನೆಗೆ ಬಂದಳು ಮತ್ತು ಮನೆಯಲ್ಲಿ ಏನೂ ಸಂಭವಿಸಿಲ್ಲ ಎಂಬಂತೆ ವಾತಾವರಣ ನಿರ್ಮಾಣವಾಯಿತು. ರಾತ್ರಿಯ ಹೊತ್ತಿಗೆ ಮನೋಜ್ ಮತ್ತು ಸಂಗೀತ್ ತಮ್ಮ ತಾಯಿಯನ್ನು ಮರೆತಿದ್ದರು. ಹೊರಗಿನಿಂದ ಆಹಾರವನ್ನು ಆರ್ಡರ್ ಮಾಡಲಾಯಿತು ಮತ್ತು ಊಟವನ್ನು ಆನಂದಿಸುತ್ತಾ ನಗಲು ಮತ್ತು ತಮಾಷೆ ಮಾಡಲು ಅವರನ್ನು ಒತ್ತಾಯಿಸಲಾಯಿತು. ಶಾರದಾಜಿ ತನ್ನ ಬಟ್ಟೆ ಮತ್ತು ಸ್ವಲ್ಪ ಹಣದೊಂದಿಗೆ ಮನೆಯಿಂದ ಹೊರಟು ಹೋದಳು. ಒಂದು ದಿನ ಮೊದಲು ಶಾರದಾಜಿ ತನ್ನ ವಿಧವಾ ಪಿಂಚಣಿಯನ್ನು ಪಡೆದಿದ್ದಳು. ಆದ್ದರಿಂದ ಅವಳು ಮಾಡಿದ ಮೊದಲ ಕೆಲಸವೆಂದರೆ ತನಗಾಗಿ ಔಷಧಿಗಳನ್ನು ಖರೀದಿಸುವುದು. ಏನು ಮಾಡಬೇಕೆಂದು ಅವಳು ಯೋಚಿಸಿದ್ದಳು. ಅವಳು ತಕ್ಷಣ ತನ್ನ ತಂಗಿಗೆ ಕರೆ ಮಾಡಿ ತನ್ನ ಹೆತ್ತವರ ಮನೆಯಲ್ಲಿ ಅವಳನ್ನು ಭೇಟಿಯಾಗಲು ಆಹ್ವಾನಿಸಿದಳು. ಆ ಮನೆ ಹಲವು ವರ್ಷಗಳಿಂದ ಕೈಬಿಡಲಾಗಿತ್ತು. ಇದು ಪರಿಹಾರವಾಗಲಿಲ್ಲ. ಅವಳ ಪೋಷಕರು ಹಲವು ವರ್ಷಗಳ ಹಿಂದೆ ನಿಧನರಾದರು ಮತ್ತು ಮನೆಯ ಸಂತೋಷವನ್ನು ಕಾಪಾಡಿಕೊಳ್ಳಲು ಸಹೋದರಿಯರಿಗೆ ಸಹಾಯ ಮಾಡಲು ಸಹೋದರ ಇರಲಿಲ್ಲ. ಶಾರದಾಜಿ ತೊಂದರೆಗೀಡಾಗಿದ್ದರು. ಇಲಕ್ ಅವರ ತಂದೆ, ಅವರ ತಂಗಿ, ಇತರ ಸಹೋದರಿಯರಿಗೆ ಕರೆ ಕಳುಹಿಸಿದರು. ಶಾರದಾದೇವಿ ಕೂಡ ನೇರವಾಗಿ ತಮ್ಮ ಹಳ್ಳಿಗೆ ಹೋದರು. ಅವರ ಹಳೆಯ ಮನೆಯನ್ನು ನೋಡಿ ಅವರಿಗೆ ಉತ್ತಮವೆನಿಸಿತು. ಮನೆ ಶಿಥಿಲವಾಗಿತ್ತು, ಆದ್ದರಿಂದ ಶಾರದಾ ನೆರೆಹೊರೆಯವರಿಂದ ಕೀಲಿಗಳನ್ನು ತೆಗೆದುಕೊಂಡು ತಮ್ಮ ಮನೆಯನ್ನು ತೆರೆದರು. ಇಂದು ಅವರು ಸಹ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಮರುದಿನ ಅವರ 5 ಸಹೋದರಿಯರು ಅವರನ್ನು ಭೇಟಿ ಮಾಡಲು ಬಂದರು. ಎಲ್ಲರೂ ದಿಗ್ಭ್ರಮೆಗೊಂಡರು. ಆದ್ದರಿಂದ ಶಾರದಾ ಎಲ್ಲರಿಗೂ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದರು. ಸಹೋದರಿಯರು, ನೀವು ನಮ್ಮ ಮನೆಯಲ್ಲಿಯೇ ಇದ್ದೀರಿ, ಆದರೆ ಎಲ್ಲರೂ ಅವರವರ ಅತ್ತೆಯ ಮನೆಯಲ್ಲಿದ್ದರು, ಆದ್ದರಿಂದ ಯಾರ ಮನೆಯಲ್ಲಿಯೂ ಹೆಚ್ಚು ಕಾಲ ಇರಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು. ಎಲ್ಲರೂ ಒಮ್ಮತದಿಂದ ತಮ್ಮ ತಂದೆಯ ತೋಟವನ್ನು ಶಾರದಾ ದೀದಿಗೆ ಉಡುಗೊರೆಯಾಗಿ ನೀಡಿದರು. ಇದರಿಂದ ಅವರು ಜೀವನ ಸಾಗಿಸಲು ಸಾಧ್ಯವಾಯಿತು, ಜೊತೆಗೆ ಕುದುರೆ ಮತ್ತು ನಗದು ಕೂಡ. ಶಾರದಾ ತನ್ನ ಪ್ರಸ್ತುತ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಇಟ್ಟುಕೊಂಡಿದ್ದಳು, ಆದರೆ ಭವಿಷ್ಯದಲ್ಲಿ ಅದನ್ನು ಹಿಂದಿರುಗಿಸುವುದಾಗಿ ಭರವಸೆ ನೀಡಿದಳು. ಇದು 4 ಸಹೋದರಿಯರಿಗೆ ನಷ್ಟವಾಗಿರಲಿಲ್ಲ, ಏಕೆಂದರೆ ಅವರು ತಮ್ಮ ತಾಯಿಯ ಮನೆಯನ್ನು ಮರಳಿ ಪಡೆದಿದ್ದರು. ಅಲ್ಲಿ ಅವರು ಕೆಲವು ದಿನಗಳನ್ನು ಕಳೆಯಲು ಕಾಲಕಾಲಕ್ಕೆ ಭೇಟಿ ನೀಡುತ್ತಿದ್ದರು. ಕಾಲಾನಂತರದಲ್ಲಿ ಶಾರದಾ ಸಂಪೂರ್ಣವಾಗಿ ಆರೋಗ್ಯವಾದರು. ಶಾರದಾಜಿಯವರಿಗೆ ಮನೆ ಮತ್ತು ಹೊಲ ಸಿಕ್ಕಿತ್ತು ಮತ್ತು ಅವರು ತಮ್ಮ ತಂದೆಯಿಂದ ಕೃಷಿಯ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿದ್ದರು. ಆದ್ದರಿಂದ ಅವರು ಹೊಲಗಳಲ್ಲಿ ಕಾರ್ಮಿಕರನ್ನು ನೇಮಿಸಿಕೊಂಡರು. ಕಾರ್ಮಿಕರು ಅವರ ಸೂಚನೆಯಂತೆ ಭೂಮಿಯನ್ನು ಕೃಷಿ ಮಾಡಿ ಅಂತರ ಕಾಯ್ದುಕೊಳ್ಳಲು ಪ್ರಾರಂಭಿಸಿದರು. ಅವರು ಚೆನ್ನಾಗಿ ಸಂಪಾದಿಸಲು ಪ್ರಾರಂಭಿಸಿದರು. ಕ್ರಮೇಣ ಅವರು ತಮ್ಮ ಸಹೋದರಿಯರು ನೀಡಿದ ಹಣವನ್ನು ಹಿಂದಿರುಗಿಸಿದರು. ಎಲ್ಲಾ ಸಹೋದರಿಯರಲ್ಲಿ ಹಿರಿಯಳಾದ ನಂತರ ಅವರು ತಾಯಿಯಂತೆ ಹಬ್ಬಗಳಲ್ಲಿ ಎಲ್ಲರಿಗೂ ಒಳ್ಳೆಯ ಉಡುಗೊರೆಗಳನ್ನು ನೀಡಲು ಪ್ರಾರಂಭಿಸಿದರು. ಸ್ವಂತ ಆಹಾರ ಮತ್ತು ಪಾನೀಯವನ್ನು ವ್ಯವಸ್ಥೆಗೊಳಿಸಿದ ನಂತರ ಉಳಿದ ಹಣವನ್ನು ಸಮಾಜ ಸೇವೆಯಲ್ಲಿ ಖರ್ಚು ಮಾಡಲು ಪ್ರಾರಂಭಿಸಿದರು. ವಿಧವೆಯಾಗಿರುವ ನೋವನ್ನು ಅವರಿಗಿಂತ ಚೆನ್ನಾಗಿ ಯಾರು ಅರ್ಥಮಾಡಿಕೊಳ್ಳಲು ಸಾಧ್ಯ? ಆದ್ದರಿಂದ ಅವರು ತಮ್ಮಂತಹ ಇತರ ವಿಧವೆಯರು ಮತ್ತು ವೃದ್ಧರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು. ಅವರ ಸಮಾಜ ಸೇವೆಯ ಸುದ್ದಿ ಹಳ್ಳಿಯಾದ್ಯಂತ ಹರಡಲು ಪ್ರಾರಂಭಿಸಿತು. ಅನೇಕ ಸಾಮಾಜಿಕ ಸಂಸ್ಥೆಗಳು ಸಹ ಮುಂದೆ ಬಂದು ಅವರನ್ನು ಬೆಂಬಲಿಸಲು ಪ್ರಾರಂಭಿಸಿದವು. ಈಗ ಶಾರದಾಜಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಮತ್ತು ಅವರು ತಮ್ಮ ಜೀವನದಲ್ಲಿ ಒಂದು ಉದ್ದೇಶವನ್ನು ಕಂಡುಕೊಂಡಿದ್ದರು. ತನ್ನ ಮಗನನ್ನು ನೆನಪಿಸಿಕೊಳ್ಳುತ್ತಾ ಅವಳ ಕಣ್ಣುಗಳು ಆಗಾಗ್ಗೆ ಕಣ್ಣೀರು ಸುರಿಸುತ್ತಿದ್ದವು. ಆದರೆ ಅವಳು ಎಂದಿಗೂ ತನ್ನನ್ನು ತಾನು ದುರ್ಬಲಗೊಳಿಸಲು ಬಿಡಲಿಲ್ಲ. ಅವಳು ತನ್ನ ಸ್ವಂತ ಮನೆಯಲ್ಲಿಯೇ ಹುಡುಗಿಯರಿಗಾಗಿ ಶಾಲೆಯನ್ನು ತೆರೆದಳು. ಹಳ್ಳಿಯ ಹುಡುಗಿಯರು ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಮತ್ತು ಶಿಕ್ಷಣದ ಮೂಲಕ ತಮ್ಮ ಭವಿಷ್ಯವನ್ನು ನಿರ್ಮಿಸಲು ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದಳು. ಇದರಿಂದಾಗಿ ಅವರು ತಮ್ಮ ಗಂಡ ಮತ್ತು ಗಂಡು ಮಕ್ಕಳನ್ನು ಅವಲಂಬಿಸಬೇಕಾಯಿತು. ತನಗೆ ಸಂಭವಿಸಿದ ಘಟನೆಯು ತನ್ನ ಹಳ್ಳಿಯ ಇತರ ಹುಡುಗಿಯರಿಗೆ ಆಗಬೇಕೆಂದು ಅವಳು ಬಯಸಲಿಲ್ಲ.
ಕಾಲಾನಂತರದಲ್ಲಿ ಅವಳು ತನ್ನನ್ನು ತಾನು ನವೀಕರಿಸಿಕೊಂಡಳು ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನು ಪಡೆಯುವ ತನ್ನ ತಾಯಿಯ ಬಹುಕಾಲದ ಆಸೆಯನ್ನು ಪೂರೈಸಿದಳು. ಕೇವಲ 2 ವರ್ಷಗಳಲ್ಲಿ ಸೊಸೆಯಾಗಿ ತನ್ನ ಮಗನ ಕುಟುಂಬಕ್ಕೆ ಅಧೀನಳಾಗಿದ್ದ ಶಾರದಾ ಸೂಪರ್ ಕ್ರಿಯಾಶೀಲ ಸಮಾಜ ಸೇವಕಿಯಾಗಿ ರೂಪಾಂತರಗೊಂಡಳು. ಶಾರದಾ ಅವರ ಜನಪ್ರಿಯತೆಯು ಹಳ್ಳಿಯಿಂದ ಸ್ಥಳೀಯ ಸಮುದಾಯಕ್ಕೆ ಹರಡಿತು. ಅವರು ಸಣ್ಣ ಪ್ರಯತ್ನಗಳ ಮೂಲಕ ದೊಡ್ಡ ಕೆಲಸಗಳನ್ನು ಸಾಧಿಸಿದರು. ಅವರನ್ನು ಹಲವಾರು ಸಂಸ್ಥೆಗಳು ಗೌರವಿಸಿ ಬೆಂಬಲಿಸಿದವು. ಒಂದು ದಿನ ಮನೋಜ್ ಬೆಳಿಗ್ಗೆ ಪತ್ರಿಕೆ ತೆರೆದಾಗ ಅವರು ತಮ್ಮ ತಾಯಿಯ ಫೋಟೋ ಮತ್ತು ಜನಪ್ರಿಯತೆಯಿಂದ ದಿಗ್ಭ್ರಮೆಗೊಂಡರು. ಅವರು ಮಹತ್ವದ ಗೌರವ ಮತ್ತು ನಗದು ಬಹುಮಾನವನ್ನು ಪಡೆಯುವ ಹಂತದಲ್ಲಿದ್ದರು. ಅವರು ತಮ್ಮ ತಾಯಿಯ ಪುಸ್ತಕದಲ್ಲಿ ಕಲಿತರು. ಅವನು ತನ್ನ ಹೆಂಡತಿಗೂ ಹೇಳಿದ, ಇದಕ್ಕೆ ಸಂಗೀತ ಮನೋಜ್ಗೆ ಕಿರುಕುಳ ನೀಡಲು ಪ್ರಾರಂಭಿಸಿದಳು. ನಾವು ಅವಳ ಒಬ್ಬನೇ ಮಗ ಮತ್ತು ಸೊಸೆ. ಅವಳು ನಮಗೆ ಅವಳ ಆಸ್ತಿಯನ್ನು ನೀಡದಿದ್ದರೆ ನಮಗೆ ಈ ಆಸ್ತಿಯ ಮೇಲೆ ಯಾರು ಹಕ್ಕು ಹೊಂದಿದ್ದಾರೆ? ಆಸ್ತಿಯ ದುರಾಸೆಯಿಂದ ಇಬ್ಬರೂ ತಕ್ಷಣ ಹಳ್ಳಿಗೆ ರಾವಣರಾದರು. ಅವರು ಅಲ್ಲಿಗೆ ತಲುಪಿದಾಗ ಸೇವಕನು ಶಾರದಾದೇವಿಯವರು ಯಾವುದೋ ಕಾರ್ಯಕ್ರಮದ ಉದ್ಘಾಟನೆಗೆ ಹೊರಗೆ ಹೋಗಿದ್ದಾರೆ ಎಂದು ಹೇಳಿದನು. ಅವಳು ಸ್ವಲ್ಪ ಭಯದಿಂದ ಒಳಗೆ ಬಂದಿರಬೇಕು. ಮನೋಜ್ ಮತ್ತು ಸಂಗೀತ ಮನೆಯಿಂದ ಹೊರಬಂದು ಹೊಲಗಳನ್ನು ನೋಡಲು ಪ್ರಾರಂಭಿಸಿದರು. ಹೊಲಗಳಲ್ಲಿ ಹಸಿರು ಹೊಲಗಳು ಅಲಿಯುತ್ತಿದ್ದವು. ಅವರ ತಾಯಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಾಧಿಸಿದ್ದಾಳೆಂದು ನೋಡಿ ಅವರು ಆಶ್ಚರ್ಯಚಕಿತರಾದರು. ಆಲೋಚನೆಗಳಲ್ಲಿ ಮುಳುಗಿದ್ದರು. ಜೋರಾದ ಹಾರ್ನ್ ಶಬ್ದ ಅವನ ಕಿವಿಗೆ ತಲುಪಿದ ತಕ್ಷಣ ಮನೋಜ್ನ ಆಲೋಚನೆಗಳು ನಿಂತವು. ಅವನು ಹಿಂತಿರುಗಿ ನೋಡಿದನು ಮತ್ತು ಮನೋಜ್ ಮತ್ತು ಸಂಗೀತ ಆಶ್ಚರ್ಯಚಕಿತರಾದರು. ಅವರ ತಾಯಿ ಶಾರದಾದೇವಿ ಸ್ಕೂಟರ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದರು. ಬಡ ಮಹಿಳೆ ತನ್ನ ಔಷಧಿಗಾಗಿಯೂ ಸಹ ಅವರ ಮುಂದೆ ಭಿಕ್ಷೆ ಬೇಡುತ್ತಿದ್ದಳು ಎಂದು ಸಂಗೀತ್ ಕೂಡ ಆಶ್ಚರ್ಯಚಕಿತರಾದರು. ಇಂದು ಅವಳು ಸಮಾಜದ ಗೌರವಾನ್ವಿತ ಮಹಿಳೆಯಾಗಿದ್ದಾಳೆ. ಅವಳ ಮುಖದಲ್ಲಿ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಗೋಚರಿಸಿತು. ಮಗನನ್ನು ನೋಡಿದಾಗ ಶಾರದಾಜಿ ಅವರ ತಾಯಿಗೆ ಒಮ್ಮೆ ತಾಯಿಯ ಪ್ರೀತಿ ಅನಿಸಿತು. ಆದರೆ ನಂತರ ಮಮತಾಳನ್ನು ಹೃದಯದ ಮೂಲೆಯಲ್ಲಿ ಇಟ್ಟುಕೊಂಡು ಅವರು ದೃಢವಾಗಿ ಹೇಳಿದರು, ಈಗ ನೀವು ಏನು ಮಾಡಲು ಇಲ್ಲಿಗೆ ಬಂದಿದ್ದೀರಿ? ತಾಯಿ, ನಾವು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ನಮ್ಮ ಕಾರ್ಯಗಳಿಗೆ ನಾವು ತುಂಬಾ ವಿಷಾದಿಸುತ್ತೇವೆ. ಈಗ ನೀವು ಅಪರಿಚಿತರೊಂದಿಗೆ ಇರುವುದಿಲ್ಲ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಇರುತ್ತೀರಿ. ನಿಮ್ಮ ಕೃಷಿಯನ್ನು ನನಗೆ ಒಪ್ಪಿಸಿ. ನಾನು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ. ನನ್ನ ಉಪಸ್ಥಿತಿಯಲ್ಲಿ ನನ್ನ ತಾಯಿ ತುಂಬಾ ಕೆಲಸ ಮಾಡುತ್ತಾರೆ. ಈಗ ನಾನು ಈ ಕೊಯ್ಲು ಸಹಿಸುವುದಿಲ್ಲ. ಮನೋಜ್ ಅವರನ್ನು ಬೆಂಬಲಿಸಲು ಸಂಗೀತ್ ಕೂಡ ಹೇಳಿದರು, ಹೌದು ತಾಯಿ, ಈಗ ನಿಮ್ಮ ಮಗ ಮತ್ತು ಸೊಸೆ ಇಲ್ಲಿದ್ದಾರೆ. ನೀವು ಕೆಲಸ ಮಾಡುವ ಅಗತ್ಯವಿಲ್ಲ. ನಾವು ನಿರ್ವಹಿಸುತ್ತೇವೆ. ತನ್ನ ಮಗ ಮತ್ತು ಸೊಸೆಯನ್ನು ಚೆನ್ನಾಗಿ ತಿಳಿದಿದ್ದ ಶಾರದಾಜಿ ಅವರ ದುರಾಸೆಯನ್ನು ತಕ್ಷಣ ಗುರುತಿಸಿದರು. ನಾನು ಇದನ್ನು ನಿಮ್ಮಿಂದ ನಿರೀಕ್ಷಿಸಿದ್ದೆ. ಅವರ ತಾಯಿಯನ್ನು ಮನೆಯಿಂದ ಹೊರಹಾಕಿ ಅವರನ್ನು ಅಸಹಾಯಕರನ್ನಾಗಿ ಮಾಡಬಲ್ಲವರು ಈ ಅಸಹಾಯಕ ಮತ್ತು ನಿರಾಶ್ರಿತ ಜನರು. ಹಿರಿಯರ ಬಗ್ಗೆ ನಾನು ಏನು ಯೋಚಿಸುತ್ತೇನೆ? ನಿನ್ನಿಂದ ನಾನು ದಾರಿ ತಪ್ಪುತ್ತೇನೆ ಎಂದು ನೀನು ಭಾವಿಸುತ್ತೀಯಾ? ಮಗನೇ, ನಿನ್ನಿಂದಲೇ ನಾನು ಕಲಿತದ್ದು ಈ ಜಗತ್ತಿನಲ್ಲಿ ಹಾಸಿಗೆಗಳು ಕೂಡ ನಮ್ಮದಲ್ಲ. ನೀನು ಅಪರಿಚಿತರು ಎಂದು ಕರೆಯುತ್ತಿರುವ ಜನರು, ಅವರು ನಿಜವಾಗಿಯೂ ನನ್ನ ಸ್ವಂತವರು ಮತ್ತು ಹೌದು, ಈಗ ನಾನು ಸ್ವಾವಲಂಬಿ ಮಹಿಳೆ. ನನ್ನ ಮಗ ಮತ್ತು ಸೊಸೆಗೆ ನಾನು ಹೊರೆಯಲ್ಲ. ನನ್ನ ಈ ಜೀವನದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೇನೆ. ನಿಜ ಹೇಳಬೇಕೆಂದರೆ ಅವನನ್ನು ಮನೆಯಿಂದ ಹೊರಗೆಸೆದ ನಂತರ ನನಗೆ ಜೀವನದ ಅರ್ಥವಾಯಿತು. ಈಗ ಈ ಜೀವನ ನನ್ನ ಮೇಲೆ ಹೊರೆಯಾಗಿದೆ. ಈಗ ನಾನು ನಿಮ್ಮೊಂದಿಗೆ ಎಂದಿಗೂ ಬದುಕಲು ಬಯಸುವುದಿಲ್ಲ. ಈಗ ನಾನು ಈ ಎಲ್ಲಾ ಜನರನ್ನು ಹುಡುಕಲು ಸಾಧ್ಯವಿಲ್ಲ, ನನ್ನ ಕುಟುಂಬವನ್ನೂ ಸಹ. ಹೇ ರಾಜು, ಅತಿಥಿಗಳು ಬಂದಿದ್ದಾರೆ. ಅವರಿಗೆ ಚಹಾ ಮತ್ತು ತಿಂಡಿಗಳನ್ನು ವ್ಯವಸ್ಥೆ ಮಾಡಿ. ನಾನು ಬ್ಯೂಟಿ ಪಾರ್ಲರ್ ಉದ್ಘಾಟನೆಗೆ ಹೋಗಬೇಕು. ನಾನು 2 ಗಂಟೆಗಳಲ್ಲಿ ಹಿಂತಿರುಗುತ್ತೇನೆ. ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹೀಗೆ ಹೇಳುತ್ತಾ ಶಾರದಾಜಿ ತನ್ನ ಸ್ಕೂಟರ್ ತೆಗೆದುಕೊಂಡು ಹೊರಟು ಹೋದರು. ಇಬ್ಬರೂ ಆಶ್ಚರ್ಯದಿಂದ ಸ್ಕೂಟರ್ ಹತ್ತಿದರು ಮತ್ತು ಅವರ ತಾಯಿಯನ್ನು ನೋಡಿದ ನಂತರ ನಿಲ್ಲಿಸಿದರು. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು? ದಯವಿಟ್ಟು ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಂದಾದಾರರಾಗಲು ಮರೆಯಬೇಡಿ. ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ. ತುಂಬಾ ಧನ್ಯವಾದಗಳು.